ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶುಭ ಮುಂಜಾನೆ. ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನು 6ನೇ ತರಗತಿ ಕಲಿಕಾ ಬಲವರ್ಧನೆ ಛಾತ್ರ ಗತಿವಿಧಿ ಪುಸ್ತಕದಲ್ಲಿ ಬರುವಂಥ ತೃತೀಯ ಭಾಷೆ ಹಿಂದಿ ಚಟ್ಟಿ ಕಕ್ಷಾದಲ್ಲಿ ಬರುವಂಥ सीखने का प्रतिफल ಎಂಟರ ಕುರಿತು ಇಲ್ಲಿ ನಾನು ವಿವರಣೆಯನ್ನು ಮಾಡ್ತಾ ಇದ್ದೀನಿ ಚಟುವಟಿಕೆಗಳ ಕುರಿತು. ತಾವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಇದುವರೆಗೂ ನಾನು सीखने का प्रतिफल 7ರವರೆಗೂ ವಿಡಿಯೋಗಳನ್ನ ಮಾಡಿದ್ದೀನಿ, ಅವುಗಳನ್ನು ತಾವು ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ ಇಂದಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. सीखने का प्रतिफल 8. ಇಲ್ಲಿ ನೋಡ್ರಿ, ಚಿತ್ರಕ್ಕೆ ಮಾಧ್ಯಮ ಸೆ ಕಹಾನಿ. ಚಿತ್ರದ ಮೂಲಕ ನಾವು ಕಥೆಗಳನ್ನು ರೆಡಿ ಮಾಡಬೇಕು. ಕಹಾನಿ ಕವಿತಾ आदि को पढ़ने में रुचि दर्शाते हैं और विभिन्न चित्रों के लिए अपने शब्द और वाक्य लिखते हैं ಅಂತಿದೆ. ಚಿತ್ರಗಳನ್ನ ನೋಡಿ ವಾಕ್ಯಗಳನ್ನ ಬರೆಯೋದು, ಚಿತ್ರಗಳನ್ನ ನೋಡಿ ಕಹಾನಿಗಳನ್ನ ಸೃಷ್ಟಿಸುವುದು ಅಂತಿದೆ. ಗತಿವಿಧಿ 1, चित्र के जगह उस चित्र से युक्त शब्दों को जोड़ते हुए कहानी पढ़कर समझाइए और कहानी के बाद दिए गए ಪುಸ್ಟ್ ಮೇಲಿಕ್ಕಿ ಅಂತಂದಿದ್ದಾರೆ. ಇಲ್ಲಿ ಚಿತ್ರಗಳನ್ನು ನಾವೇನು ಮಾಡಬೇಕು, ಸರಿಯಾಗಿ ನೋಡಬೇಕು. ಬಾರ್ ಏಕ್ ಕಿಸಾನ್ ಹಿಂಗೆ ಏನು ಮಾಡಬೇಕಂದ್ರೆ ಇಲ್ಲಿ ಚಿತ್ರಗಳನ್ನ ಕೊಟ್ಟಲ್ಲಿ ಯಾವನ ಹೆಸರನ್ನು ಬರಿಬೇಕು, ಅಲ್ಲಿ ಏನು ವಸ್ತುಗಳು ಬರುತ್ತಿಲ್ಲ ಅದನ್ನೆಲ್ಲ ಬರಿಬೇಕು ಅಂತ ಇದೆ. ಇದೇನು ಬರೆಯಲ್ಲ ನಾನು. ಇಲ್ಲಿ ನೋಡ್ರಿ, ಇಲ್ಲಿ ಹೇಳ್ತಾ ಇದ್ದೀನಿ, चित्र में जगह उस चित्र से युक्त शब्दों को जोड़ते हुए निम्नलिखित अनुच्छेद को पूर्ण कीजिए ಅಂತ ಹೇಳಿದ್ದಾರೆ. और पौष्टिक भोजन का महत्व के बारे में समझाइए और अनुच्छेद के बाद दिए गए ಪುಸ್ಟ್ में लिखिए ಅಂತ ಅಂದಿದ್ದಾರೆ. ಇಲ್ಲಿ ಏನು ಪೌಷ್ಟಿಕ ಭೋಜನದ ಮಹತ್ವವನ್ನು ತಿಳಿಸೋದು ಮಕ್ಕಳಿಗೆ ಅಷ್ಟೇ ಅಲ್ಲ, ಇಲ್ಲಿ ಚಿತ್ರದಲ್ಲಿ ಕೊಟ್ಟಂಥ ಕಹಾನಿಯನ್ನು ಮಾಡಿದ್ದಾರೆ. ಇಲ್ಲಿ ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ, ಇಲ್ಲಿ ನಾವು ಚಿತ್ರದಲ್ಲಿ ಕೊಟ್ಟಂಥ ಹೆಸರುಗಳನ್ನ ಬರಿತಾ ಈ ಒಂದು ಕಥೆಯನ್ನು ಪೂರ್ತಿಗೊಳಿಸಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗಡೆ ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ನಾನು ಬರೆದಿದ್ದೀನಿ ಎಲ್ಲವನ್ನ. ಅಂಡರ್ಲೈನ್ ಮಾಡಿದ್ದು ಏನಪ್ಪ ಅಂದ್ರೆ, ಅಲ್ಲಿ ಚಿತ್ರದಲ್ಲಿ ಬಂದಂಥ ಹೆಸರುಗಳು. ಇಲ್ಲಿ ನೋಡ್ರಿ, पौष्टिक भोजन अच्छे स्वादिष्ट के लिए अत्यंत आवश्यक है, इसलिए हमें संतुलित आहार का सेवन करना चाहिए. हमें रोज़ सुबह ताजे फल, ಮುಂಜಾನೆದ್ದು ತಾಜೆ ಫಲವನ್ನು ತಿನ್ನಬೇಕು. जैसे सेब, केला, अनार, अंगूर, पपीता, अनानास, संतर, आम आदि फलों का सेवन करना चाहिए. ಇಲ್ಲಿ ಸೇಬ, ಕೇಲ ಇವೆಲ್ಲ ಹೆಸರುಗಳನ್ನ ಏನು ಚಿತ್ರದಲ್ಲಿ ಕೊಟ್ಟಿದ್ದಾರೆ, ಅವುಗಳ ಹೆಸರುಗಳನ್ನ ಬರೀಬೇಕು. ನೆಕ್ಸ್ಟ್, ಸಬ್ಜಿ ಮೇ ಹಮೆ. ನಾವು ತರಕಾರಿಗಳಲ್ಲಿ ಏನು ತಿನ್ನಬೇಕಪ್ಪ ಅಂದರೆ, ಗಾಜರಿ, पत्ता गोभी, फूल गोभी, टमाटर, कद्दू, प्याज, मटर, करेला, भिंडी, बैंगन, शिमला मिर्च, बीन्स, मूली, भुट्टा आदि का सेवन करना चाहिए. ಇವುಗಳೆಲ್ಲ ತಿನ್ನಬೇಕು. नेक्स्ट, साथ साथ अंडा, दूध, दही, घी आदि का सेवा करना चाहिए. इन चीज़ों से शरीर को प्रोटीन, विटामिन, खनिज, नेक्स्ट ಕಾರ್ಬೋಹೈಡ್ರೇಟ್ और ಪೈಂಟಸ್ ಮಿಲ್ತಾ ಹೈ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ನೆಕ್ಸ್ಟ್, ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಚಿತ್ರ ನಿಮ್ಗೆ ಬಾಲ್ಯದಿಂದಲೂ ಗೊತ್ತೇ ಇರುತ್ತೆ. ಈ ಚಿತ್ರಗಳ ಏನು ಇಲ್ಲಿ ನೋಡ್ರಿ, ಏನು ಕೊಟ್ಟಿದ್ದಾರೆ, नीचे दिए गए चित्रों के अनुसार निम्नलिखित वाक्यों को अनुक्रम से लिखी ಅಂದಿದ್ದಾರೆ. ಚಿತ್ರಗಳ ಮೂಲಕ ಇಲ್ಲಿ ವಾಕ್ಯಗಳು ಹಿಂದೆ ಮುಂದೆ ಇದ್ದಿದ್ದವು, ಅವುಗಳನ್ನು ಏನು ಮಾಡಬೇಕು, ಸರಿ ಮಾಡಿ ಕೆಳಗಡೆ ಅನುಕ್ರಮವಾಗಿ ಬರೀಬೇಕು. ನೋಡ್ರಿ, ಕಾಗೆ ನೀರನ್ನು ಕುಡಿಯೋಕ್ಕೆ ಬಂದಿದೆ. ನೆಕ್ಸ್ಟ್ ಅಲ್ಲಿ ಹಳ್ಳನ್ನು ಹಾಕ್ತೈತಿ, ನೀರು ಮೇಲೆ ಬರುತ್ತೆ. ನೆಕ್ಸ್ಟ್ ನೀರನ್ನು ಕುಡಿದು ಕಾಗೆ ಹೋಗುತ್ತೆ. ಇಲ್ಲಿ ಹಿಂದೆ ಮುಂದೆ ಮಾಡಿದರೆ ಫಸ್ಟ್ ಯಾವ್ದು ಬರಬೇಕಪ್ಪ ಅಂದ್ರೆ, ಇಲ್ಲಿ ನೋಡ್ರಿ, ಏಕ ಕವಾ ಪ್ಯಾಸ್ತ, ಅವುಗಳನ್ನ ಇಲ್ಲಿ ಏನು ಮಾಡ್ಬೇಕು, ನೀವು ಅನುಕ್ರಮವಾಗಿ 1 2 3 4 5 6 ಹಿಂಗೆ ಅನುಕ್ರಮವಾಗಿ ಇಲ್ಲಿ ಬರೀಬೇಕು. ಒಂದನೇದು ಕವಾ ಪ್ಯಾಸ್ತ ನೋಡ್ರಿ, ಜಗ್ ಮೇ ತೋಡಾ ಪಾನಿ ತಾ, ಇದು 2. ನೆಕ್ಸ್ಟ್ ಮೂರನೇದು ಕವಾ ಡಾಲಾ ಕಂಕರ, ನೆಕ್ಸ್ಟ್ ಪಾನಿ ಆಯಾ ಉಪ್ಪರ್, ಇದು 4. ನೆಕ್ಸ್ಟ್ ಕವ್ವಾ ಪಿಯಾ ಪಾನಿ, ನೆಕ್ಸ್ಟ್ ಖತಮ್ ಹುವಾ ಕಹಾನಿ. ಹಿಂಗೆ ಇವುಗಳು ಅನುಕ್ರಮವಾಗಿ ಬರೆದಾಗ ಹಿಂಗಾಗುತ್ತೆ. ಅದರಿಂದ ಈ ಅನುಕ್ರಮವಾಗಿ ಇಲ್ಲಿ ನೀವು ಕೆಳಗಿನ ಜಾಗದಲ್ಲಿ ಬರೀಬೇಕು. ನೆಕ್ಸ್ಟ್, ಇನ್ನೊಂದು ಕಥೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ नीचे दिए गए चित्रों के अनुसार निम्नलिखित वाक्यों को अनुक्रम से पढ़िए ಅಂತ ಇದ್ದಾರೆ. ಇಲ್ಲಿ ಲೋಮ್ಡಿ और अंगूर का कहानी है. ಲೋಮ್ಡಿ ಮತ್ತು ದ್ರಾಕ್ಷಿ ಹಣ್ಣಿನ ಒಂದು ಕಹಾನಿ ಇದೆ. ಇದನ್ನು ಕೂಡ ಚಿತ್ರಗಳ ಮೂಲಕ ನಾವೇನು ಮಾಡಬೇಕು, ಅವುಗಳ ಕೊಟ್ಟಂಥ ವಾಕ್ಯಗಳನ್ನು ಏನು ಮಾಡಬೇಕು, ಅನುಕ್ರಮವಾಗಿ ಬರೀಬೇಕು. ಅನುಕ್ರಮವಾಗಿ ಬರೆದಾಗ ನೋಡ್ರಿ, ಓಮ್ಡಿನೇ
रसीले अंगूर देखा। सो ये पहले वाक्य है। दूसरा वाक्य उसके मुंह में पानी आ गया। सो ನೋಡಿ ಅದಕ್ಕೆ ಬಾಯಲ್ಲಿ ನೀರು ಬಂತು। ನೆಕ್ಸ್ಟ್ ಮೂರನೇದು अंगूर तोड़ने के लिए उसने ऊपर को और छलांग लगाया। नेक्स्ट नाल्कनेದು वह जोर से नीचे गिर गया, ಕೆಳಗೆ ಬಿತ್ತು। ನೆಕ್ಸ್ಟ್ उसका पैर जख्मी हो गई। ನೆಕ್ಸ್ಟ್ ಲಾಸ್ಟ್ನೇದು ಇದಾಗುತ್ತೆ। ಸೊ ಇವುಗಳನ್ನ ಅನುಕ್ರಮವಾಗಿ ನೀವೇನು ಮಾಡಿರಿ ಇಲ್ಲೇ ಬರೀರಿ। ಸೊ ಬರೆದ್ರೆ ಸೊ ಕಹಾನಿ ಅನುಕ್ರಮವಾಗಿ ಆಗುತ್ತೆ ಚಿತ್ರದಲ್ಲಿ ಇರುವಂತೆ। ನೆಕ್ಸ್ಟ್ ಇಲ್ಲಿ ನೋಡ್ರಿ, नीचे दिए गए चित्र को देखकर हुए आवरण में दिए गए शब्दों को उचित स्थानों में लिखकर कहानी पूर्ण कीजिए ಅಂತಿದೆ। ಸೊ ಇಲ್ಲೊಂದು ನಾಯಿ, ಸೊ ಇದೆಲ್ಲ ಗೊತ್ತೇ ಇದೆ ಏನಪ್ಪ ಅಂದರೆ ಇದು ಏನೋ ದುರಾಸೆ ನಾಯಿ ಅಂತ ನಮ್ಮ ಕನ್ನಡದಲ್ಲಿ ಓದಿರ್ತೀವಿ। ಸೊ ಈ ಚಿತ್ರಗಳನ್ನು ನೋಡಿ ಏನು ಮಾಡಬೇಕು, ಇಲ್ಲಿ ಕೆಲವೊಂದಿಷ್ಟು ಏನು ಶಬ್ದಗಳನ್ನ ಕೊಟ್ಟಿದ್ದಾರೆ। ಪಾಣಿ, हड्डी, फूल, कुत्ते, नदी, भूख, लालची, ಚಲಂಗ, दूसरा। ಸೊ ಇವುಗಳನ್ನು ಇಲ್ಲಿ ಕ್ರಮವಾಗಿ ನಾವು ಸರಿಯಾಗಿ ತುಂಬಬೇಕು। ಈ ಕಹಾನಿ ನೋಡೋಣ್ರಿ, ಎಲ್ಲಿ ಏನು ತುಂಬಿದ್ದಾನೆ, ಇಲ್ಲಿ ತುಂಬಿದ್ದೀನಿ ನಾನೆಲ್ಲ। एक बार एक कुत्ते को बहुत जोर से भूख लगी थी। ಸೊ ಇಲ್ಲಿ ಸರಿಯಾಗಿ ನಾನು ತುಂಬಿದ್ದೀನಿ। ಒಂದನೇದರಲ್ಲಿ ಕುತ್ತೆ ತುಂಬಿದ್ದೀನಿ, ಎರಡನೇದಲ್ಲಿ ಭೂಕ್ ತುಂಬಿದ್ದೀನಿ। ನೆಕ್ಸ್ಟ್ ನೋಡ್ರಿ, ತಬಿ ಉಸೆ ಏಕ್ हड्डी मिली, ಅದಕ್ಕೊಂದು ಬೋನ್ ಸಿಕ್ತು। नेक्स्ट कुत्ते हड्डी लेकर एक नदी के किनारे गए। ಸೊ ನದಿ ಪಕ್ಕ ಹೋಯಿತು। नदी पर एक छोटा पुल था। ಸೊ ಅಲ್ಲೊಂದು ಸಣ್ಣ ಪೂಲ್ ಇತ್ತು। जब ನೋಡ್ರಿ, जब कुत्ता नदी पर कर रहा था, नदी पार कर रहा था, पास ಮಾಡತ್ತಿತ್ತು ಸೊ ನದಿಯನ್ನು। तभी उसे पानी में अपनी परछाई दिखाई दी। ಸೊ ಪ್ರತಿಬಿಂಬ ಕಾಣ್ತಿದ್ರು ಪಾಣಿಯಲ್ಲಿ। नेक्स्ट उसने अपनी परछाई को दूसरा कुत्ता समझा और वह उसको हड्डी भी छीनना चाहा। सो हड्डी छीनने के लिए उसने नदी में छलांगा लगा दी। सो मुंह खोलते ही हड्डी पानी में गिर गई और लालाची कुत्ता भूखा ही रहा गया। ಸೊ ಇಲ್ಲೇ ಸೊ ಈ ರೀತಿ ಈ ಒಂದು ಸ್ಟೋರಿ ಆಗುತ್ತೆ। ಸೊ ಇಲ್ಲಿ ಒಂದು ಕುತ್ತೆ ತುಂಬಬೇಕು, ನೆಕ್ಸ್ಟ್ ಎರಡು ಬೂಕ್, ನೆಕ್ಸ್ಟ್ ಹಡ್ಡಿ, ನದಿ, ಪೂಲ್, ನಾಲ್ಕರಲ್ಲಿ ಪಾನಿ, ದೂಸರಾ ಚಲಂಗ, ಲಾಲಾಚಿ ಅಂತ ಆಗುತ್ತೆ। ನೆಕ್ಸ್ಟ್ ಇಲ್ಲಿ प्रिय बच्चों, इस कविता ನೋಡ್ರಿ, आपको इस कहानी के द्वारा क्या सीख मिली, अपने शिक्षक और मित्रों के चर्चा कीजिए ಅಂತಂದಿದ್ದಾರೆ। ಸೊ ಈ ಒಂದು ಕಹಾನಿಯ ಮೂಲಕ ನಿಮಗೇನು ತಿಳಿತು ಅಂತ ಏನು ಬರೀರಿ ಅಂತ ಹೇಳಿದ್ದಾರೆ ಶಿಕ್ಷಕರ ಸಹಾಯದಿಂದ। ಸೊ ನೋಡ್ರಿ, इस कहानी से हमें यह सीख मिलती है कि हमें कभी भी लालच नहीं करना चाहिए। ನಾವಾಗಲೂ ದುರಾಸೆಯನ್ನು ಮಾಡಬಾರ್ದು। लालच करने से हमारा ही ನುಕ್ಸಾನ್ ಹೋತೆ। ನಾವು ದುರಾಸೆಯನ್ನು ಮಾಡೋದ್ರಿಂದ ನಮಗೆ ನುಕ್ಸಾನ್ ಆಗುತ್ತೆ ಎಂಬುದನ್ನು ಸೊ ನಾವು ಈ ಕಥೆಯ ಮೂಲಕ ತಿಳಿದುಕೊಂಡ್ವಿ। ನೆಕ್ಸ್ಟ್ बिंदुओं को जोड़कर चित्र बनाइए और रंग ಬರಿ ಅಂದಿದ್ದಾರೆ। ಸೊ ಇವು ಬಿಂದುಗಳನ್ನ ಕೂಡಿಸಿ ಸೊ ಇಲ್ಲೇ ಇದಕ್ಕೇನು ಮಾಡಿರಿ, ಚಿತ್ರಕ್ಕೆ ಏನು ಮಾಡಿರಿ, ಬಣ್ಣವನ್ನು ತುಂಬಿ। ನೆಕ್ಸ್ಟ್ ಗತಿವಿಧಿ 3, ಇಲ್ಲಿ ನೋಡ್ರಿ, गतिविधि 3 ಏನಿದೆ ಅಂದ್ರೆ चित्र वर्णन करते हुए चित्र के नीचे सही गलत चित्र के नीचे गलत निशाना लगाई ಅಂತಂದಿದ್ದಾರೆ। ಸೊ ಚಿತ್ರಗಳನ್ನು ನಾವು ನೋಡಬೇಕು। ಇಲ್ಲಿ ಚಿತ್ರಗಳಲ್ಲಿ ಉದಾಹರಣೆ ಒಂದು ಕೊಟ್ಟಿದ್ದಾರೆ। यह एक लड़का और लड़की का चित्र है। ಸೊ ಲಡ್ಕ ಮತ್ತು ಲಡ್ಕಿ ಚಿತ್ರ ಇದೆ। ಸೊ ಇಲ್ಲಿ ತಪ್ಪು ರಾಂಗನ್ನು ಹಾಕಿದ್ದಾರೆ। ಲಡ್ಕ ಲಡ್ಕಿ ಕೋ ಚೋಟಿ ಕಿಂಚ್ ರಹಿ ಹೇ, ಜುಟ್ಲವನ್ನು ಜಗ್ತಾ ಇದ್ದಾನೆ। ನೆಕ್ಸ್ಟ್ ಲಡ್ಕಿ ರೋ ರಹಿ ಹೇ, ಹುಡುಗಿ ಅಳ್ತಾ ಇದ್ದಾಳೆ। ನೋಡ್ರಿ, ಹಿಂಸಾ ಕರ್ನ ಗಲತ್ ಬಾತ್ ಹೇ, ಸೊ ಹಿಂಸೆಯನ್ನು ಮಾಡೋದು ಸರಿಯಾಗಿದ್ದಲ್ಲ ಅಂತ ಕೆಟ್ಟ ಸೊ ನಾನಿಲ್ಲಿ ತಪ್ಪನ್ನು ಹಾಕಿದ್ದಾರೆ। ಸೊ ಇದೇ ರೀತಿ ಮುಂದಿನ ಚಿತ್ರವನ್ನು ಕೂಡ ಕೊಟ್ಟಿದ್ದಾರೆ। ಸೊ ಈ ಚಿತ್ರದಲ್ಲಿ ಒಬ್ಬ ವೃದ್ಧೆ ಮಹಿಳೆಯನ್ನು ಏನು ಮಾಡ್ತಾ ಇದ್ದಾನೆ, ಒಂದು ಮಗು ಏನು ಮಾಡ್ತಾ ಇದ್ದಾರೆ, ಸೊ ರಸ್ತೆಯನ್ನು ದಾಟಿಸ್ತಾ ಇದ್ದಾರೆ। ಸೊ ಇಲ್ಲಿ ಜಿಬ್ರಾ ಕ್ರಾಸಿಂಗ್ ಮಾಡ್ತಾ ಇದ್ದಾರೆ। ಸೊ ಇಲ್ಲಿ ನೋಡ್ರಿ, ಸೊ ಇದಕ್ಕೆ ಸಂಬಂಧಿಸಿದ ವಾಕ್ಯಗಳು ನಾನು ಇಲ್ಲಿ ಬರೆದಿದ್ದೀನಿ। इस तस्वीर में ಈ ಒಂದು ಚಿತ್ರದಲ್ಲಿ एक लड़का अपनी दीदी के साथ सड़क पार कर रहा है। ಸೊ ತನ್ನ ದೀದಿಯ ಜೊತೆಗೆ ಏನು ಮಾಡ್ತಾ ಇದ್ದಾನೆ ಅಂದ್ರೆ ಸಡಕ್ ಅಂದ್ರೆ ರಸ್ತೆಯನ್ನು ದಾಟ್ತಾ ಇದ್ದಾನೆ। ನೆಕ್ಸ್ಟ್ बुजुर्ग लोगों को सड़क पार करने में मदद करना एक अच्छा काम है। ಸೊ ನಾವು ವಯಸ್ಸಾದಂಥ
ವಯಸ್ಸಾದಂಥವರಿಗೆ ರಸ್ತೆಯನ್ನು ಪಾರು ಮಾಡುವುದು ಸೊ ನಮ್ಗೆ ಒಂದು ಉತ್ತಮವಾದಂಥ ಕಾರ್ಯ ಎಂಬುದನ್ನು ಸೊ ನಾನು ಇಲ್ಲಿ ಚಿತ್ರಕ್ಕೆ ಸಂಬಂಧಿಸಿದಂತೆ ನನ್ನ ಅಭಿಪ್ರಾಯಗಳನ್ನ ನಾನು ಇಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ಚಿತ್ರವನ್ನು ನೋಡಿದಾಗ ನೋ ಸ್ಮೋಕಿಂಗ್ ಅಂತ ಇದೆ. ಸೊ ಚಿತ್ರದಲ್ಲಿ ಒಬ್ಬರು ಸೊ ಎರಡನೇ ಚಿತ್ರ. ಸೊ ಈ ಒಂದು ಚಿತ್ರದಲ್ಲಿ ನೋ ಸ್ಮೋಕಿಂಗ್ ಮಾಡುವಂಥ ಒಂದು ಚಿತ್ರವನ್ನು ನೋಡ್ತಾ ಇದ್ವಿ. ಸೊ ಅದರಿಂದ ನಾನಿಲ್ಲಿ निशाना ಯಾವ निशाना तोड़िದ್ದೀನಿ सो गलत निशानाವನ್ನು सूचिಸಿದ್ದೀನಿ. सो चित्र के बारे में हम वाक्य लिखा है सो जो है यह चित्र में धूम्रपान न करना को दर्शित है. सो ಈ ಚಿತ್ರದಲ್ಲಿ ಧೂಮಪಾನ ಮಾಡಬಾರ್ದು ಅಂತ ಒಂದು ವಿಶೇಷತೆಯನ್ನು ತೋರಿಸ್ತಾ ಇದೆ. ಧೂಮ್ರಪಾನ ಹಮೇ ಕ್ಯಾನ್ಸರ್ ದೇತೆ ಹೈ. ಸೊ ಧೂಮಪಾನ ನಮಗೆ ಕ್ಯಾನ್ಸರನ್ನು ನೀಡುತ್ತದೆ. ಸೊ ನೆಕ್ಸ್ಟ್ ಸಾರ್ವಜನಿಕ ಸ್ಥಾನೋं पर धूम्रपान ನಿಷೇಧ का ಸಂಕೇತ ದೇಖ सकते हैं. ಸೊ ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಧೂಮಪಾನ ಮಾಡಬಾರದು ಎಂಬುದನ್ನು ಕುರಿತು ಸೊ ನಾವು ಸಂಕೇತಗಳನ್ನು ಬೋರ್ಡ್ಗಳನ್ನು ಹಾಕಿರ್ತಾರೆ. ಸೊ ಅವುಗಳನ್ನು ನಾವು ವೀಕ್ಷಣೆಯನ್ನು ಮಾಡ್ಬೋದು ಅಂತ ಸೊ ನಾವಿಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಚಿತ್ರಕ್ಕೆ ಸಂಬಂಧಿಸಿದಂತೆ ಸೊ ಈ 3 ವಾಕ್ಯಗಳನ್ನು ನಾನಿಲ್ಲಿ ನನ್ನ ಅಭಿಪ್ರಾಯದ ಪ್ರಕಾರ ಬರೆದಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಹುಡುಗರು ಏನು ಮಾಡ್ತಾ ಇದ್ದಾರೆ ಅಂದರೆ ಗಾರ್ಡನ್ದಲ್ಲಿರುವಂಥ ಕಸ ಕಡ್ಡಿಗಳನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ. ಸೊ ಅದರಿಂದ ಸೊ ಇವರು ಉತ್ತಮವಾದಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಾನಿಲ್ಲಿ ಏನು ಮಾಡಿದ್ದೀನಪ್ಪ ಅಂದ್ರೆ ಸರಿಯಾದಂಥ ಒಂದು ಸೂಚನೆ ಅಂದ್ರೆ ರೈಟ್ ಮಾರ್ಕನ್ನು ಹಾಕಿದ್ದೀನಿ. ಸೊ ಇಲ್ಲಿ ನೋಡ್ರಿ चित्र के बारे में सो हम ऐसा वाक्य लिखा है. सो इस चित्र में बच्चे ಪಾರ್ಕ್ की सफाई कर रहे हैं. ಸೊ ಈ ಚಿತ್ರದಲ್ಲಿ ಮಕ್ಕಳು ಪಾರ್ಕ್ದಲ್ಲಿ ಸಫಾಯಿಯನ್ನು ಮಾಡ್ತಾ ಇದ್ದಾರೆ, ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ. ಪಾರ್ಕ್ ಮೇ ಪಡೆ ಪ್ಲಾಸ್ಟಿಕ್ ಕೋ ಡಸ್ಟ್ಬಿನ್ ಮೇ ಡಾಲ್ ರಹಾ ಹೈ. ಸೊ ಏನು ಪಾರ್ಕ್ದಲ್ಲಿ ಬಿದ್ದಂಥ ಸೊ ಪ್ಲಾಸ್ಟಿಕ್ಗಳನ್ನು ಕಸ ಕಡ್ಡಿಗಳನ್ನು ಸೊ ಡಸ್ಟ್ಬಿನ್ದಲ್ಲಿ ಏನು ಮಾಡ್ತಾ ಇದ್ದಾರೆ ಹಾಕ್ತಾ ಇದ್ದಾರೆ ಎಂಬುದನ್ನು ಸೊ ನಾವಿಲ್ಲಿ ಈ ಒಂದು ಚಿತ್ರದ ಮೂಲಕ ನೋಡ್ತಾ ಇದ್ದರು. ಸೊ ಇದೊಂದು ಕಾರ್ಯ ಬಹಳ ಅತ್ಯುತ್ತಮ ಅಂತ ನಾವಿಲ್ಲಿ ಹೇಳಬಹುದು. ನೆಕ್ಸ್ಟ್ ಚಿತ್ರ ಏನಿದೆ ಅಂದ್ರೆ ಸೇವ್ ಟ್ರೀ ಸೇವ್ ಅರ್ತ್ ಅಂತ ಇದೆ. ಸೊ ಇಲ್ಲಿ ಪೇಡ್ ನಾವು ಏನು ಮಾಡಬೇಕು, ಗಿಡ ಮರಗಳನ್ನು ರಕ್ಷಣೆ ಮಾಡಬೇಕು. ಸೊ ಅದಕ್ಕೆ ನಾನಿಲ್ಲಿ ಏನು ಮಾಡಿದ್ದೀನಿ ರೈಟ್ ಮಾರ್ಕನ್ನು ಹಾಕಿದ್ದೀನಿ. ಸೊ ಸಹಿ ಹೈ. ಆದ್ದರಿಂದ ಸೊ ಈ ಒಂದು ಚಿತ್ರಕ್ಕೆ ಸಂಬಂಧಿಸಿದಂತೆ ವಾಕ್ಯಗಳು ಈ ರೀತಿ ಇದೆ. ಯಹ ಪೇಡ್ ಕಾ ಚಿತ್ರ ಹೈ. ಸೊ ಇದೊಂದು ಏನು ಮರದ ಚಿತ್ರವಿದೆ. ಪೇಡ್ ಹಮೆ ಫಲ್ और ಆಕ್ಸಿಜನ್ ದೇತಾ ಹೈ. ಸೊ ಪೇಡ್ ನಮಗೆ ಆಕ್ಸಿಜನ್ ಮತ್ತು ಹಣ್ಣುಗಳನ್ನು ನೀಡುತ್ತೆ. ನೆಕ್ಸ್ಟ್ ಪೇಡೋं की ಸುರಕ್ಷಾ ಕರ್ನ ಹಮಾರಿ ಜಿಮ್ಮೆದಾರಿ ಹೇ. ಸೊ ಪೇಡನ್ನು ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಇದೆ. ಸೊ ಯಾಕಂದ್ರೆ ಪೇಡುಗಳು ನಮಗೆ ಆಕ್ಸಿಜನನ್ನು ನೀಡೋದ್ರಿಂದ ಸೊ ನಾವು ಏನು ಪೇಡ್ಗಳ ಸಂರಕ್ಷಣೆಯನ್ನು ಮಾಡಿದರೆ ಸೊ ಅವು ನಮ್ಮ ಸಂರಕ್ಷಣೆ ಮಾಡ್ತವೆ. ಸೊ ಅದರಿಂದ ಈ ಚಿತ್ರ ಏನು ಸಹಿಯಾಗಿದೆ ಎಂಬುದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಅದೇ ರೀತಿ ಚಿತ್ರಕ್ಕೆ ಸಂಬಂಧಿಸಿದ ವಾಕ್ಯಗಳು ಕೂಡ ನಾನಿಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ಏನಿದೆ ಅಂದ್ರೆ चित्र के आधार पर निम्नलिखित कहानी को ध्यान से पढ़कर ಪೀಚೆ ಗಯೇ ಪ್ರಶ್ನೋಕ ಉತ್ತರ ಲಿಖಿ ಏನಿದ್ದಾರೆ. ಸೊ ಈ ಒಂದು ಕಹಾಣಿಯನ್ನು ನಾವೇನು ಮಾಡಬೇಕು ಸರಿಯಾಗಿ ಓದಬೇಕು. ಸೊ ಕೆಳಗಡೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಏನು ಮಾಡಿದ್ದಾರೆ ಅಂದ್ರೆ ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳಿಗೆ ಏನು ಮಾಡಬೇಕು ಉತ್ತರವನ್ನು ನೀಡಬೇಕು. ಸೊ ಈ ಒಂದು ನಾನು ಇದನ್ನು ಪೂರ್ತಿಯಾಗಿ ಓದೋಕ್ಕೆ ಹೋಗಲ್ಲ. ಸೊ ನಾನು ಡೈರೆಕ್ಟಾಗಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಉತ್ತರಿಸೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿರಿ, ರಾಜಾನೇ ಅಪ್ನಿ ರಾಜ್ಯ वैद्य को क्यों बुलाया ಅಂತ ಇದೆ. ಸೊ ಇಲ್ಲಿ ಉತ್ತರ ಅದಕ್ಕೆ ಸಂಬಂಧಿಸಿದಂತೆ एक बार एक राजा ने अपने राज्य वैद्य को अपनी बीमारी हाथियों के आचार के लिए बुलाया ಎಂಬುದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ राज्य वैद्य कहाँ लेट गया ಅಂತಿದೆ. ಸೊ राज्य महल जाते समय जाते वैद्य एक पेड़ की छाया में आराम करने के लिए लेट गया. ಸೊ ಲೇಟ್ ಎದಕ್ಕಾಯ್ತು ಅಂತಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ राज्य वैद्य के साथ पर क्या गिरी ಅಂತ ಇದೆ. ಸೊ ಅಚಾನಕ್ एक कौवे की बीट उसके साथ पर गिरी ಎಂಬುದು ಸರಿಯಾದ ಉತ್ತರವಾಗುತ್ತೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ राज्य वैद्य ने क्या निश्चय किया. ಸೊ ನೋಡ್ರಿ, वह बहु क्रोधित हुआ, उसने सारे कौवों को ಮರವಾ ದೇನೆ ಕಾ ನಿಶ್ಚಯ ಕಿಯ ಎಂಬುದು ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೀವು ಗದ್ಯಾಂಶವನ್ನು ಓದಿದಾಗ ಸೊ ಈ ಪ್ರಶ್ನೆಗೆ ಉತ್ತರಗಳು ಭಾಳಷ್ಟು ಈಸಿಯಾಗಿವೆ. ಸೊ ನೀವಲ್ಲಿ ಅವುಗಳನ್ನು ಮಾರ್ಕ್ ಮಾಡಿಕೊಂಡು ಬರ್ಕೋಬಹುದು ಕೂಡ. ಸೊ ನೆಕ್ಸ್ಟ್ राज्य वैद्य ने राजा को क्या सजाव दिया ಅಂತ ಇದೆ. ಸೊ ನೋಡ್ರಿ, हाथियों के गाँवों पर कौवों की चर्बी मलने से वे ठीक हो जाएंगे ಅನ್ನೋದು ಸೊ ಇಲ್ಲಿ ಸುಜಾವವನ್ನು ನೀಡಿದ್ರು ಅಂತಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ ಸರ್ದಾರ್ ನೆ ರಾಜಾ ಸೆ ಕ್ಯಾ ವಿನತಿ ಕಿ. ಸೊ ಏನು ವಿನತಿಯನ್ನು ಮಾಡಿದ್ದು ರಾಜನ ಹತ್ರ ಸರ್ದಾರ್ ಅಂತ ಇದೆ. ಹಮೇ ಮತ್ ಮಾರಿಯೇ ಸಚ್
तो यह है कि कौवे को शरीर में ಚರ್ಬಿ होती ही नहीं है ಅಂತ ಇದೆ. ಸೊ ಇದು ಸರಿಯಾದಂಥ ಉತ್ತರ ಆಗುತ್ತೆ. ಕೊನೆಯ ಪ್ರಶ್ನೆಗೆ ಹೀಗೆ ನಾನು ಇಲ್ಲಿ ಪ್ರಶ್ನೆಗಳಿಗೆ ಸಂಬಂಧಿಸಿದ ಉತ್ತರಗಳನ್ನ ನಾನು ಇಲ್ಲಿ ಸವಿವರವಾಗಿ ನೀಡಿದ್ದೀನಿ. ಸೊ ಇದು 1ನೇ ಪ್ರಶ್ನೆಗೆ ಉತ್ತರ, ಇದು 2ನೇ ಪ್ರಶ್ನೆಯ ಉತ್ತರ, ನೆಕ್ಸ್ಟ್ 3rd ಕ್ವಶನ್ಗೆ ಉತ್ತರ ಇದು, ನೆಕ್ಸ್ಟ್ 4 ಪ್ರಶ್ನೆಗೆ ಉತ್ತರ, ಸೊ ನೆಕ್ಸ್ಟ್ 5th, ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆಗೆ ಉತ್ತರ, ನೆಕ್ಸ್ಟ್ ಇಲ್ಲೊಂದು ಕವಿತಾನ ಕೊಟ್ಟಿದ್ದಾರೆ. ನಿಮ್ನಲಿಖಿತ ಕವಿತಾ ಪಡ್ಕರ್ ಪೂಛೆ ಗಯೆ ಪ್ರಶ್ನೋं को उत्तर लिखिए ಅಂತ ಹೇಳಿದ್ದಾರೆ. ಸೊ ಕವಿತಾನ ಓದಬೇಕು. ಲಾಲ್ ಬತ್ತಿ कहती है क्या, रुक 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 अभी जाना है मना ಅಂತಿದೆ. ನೆಕ್ಸ್ಟ್ ಪೀಲಿ ಬತ್ತಿ कहती हो क्या ಅಂತ ಇದೆ. ಥಮ್ 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 ಜರಾ ಆಯೇಗಾ ಹರ ಅಂತ ಇದೆ. ನೆಕ್ಸ್ಟ್ ಹರಿ ಬತ್ತಿ कहती हो क्या ಅಂತಿದೆ. ಚಲ್ 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 ಅಬ್ ರುಕ್ನಾ ಮನ ಅಂತ ಇದೆ. ಸೊ ಇಲ್ಲಿ ಟ್ರಾಫಿಕ್ ಸಿಗ್ನಲ್ದಲ್ಲಿ ಸೊ ಕೆಂಪು, ಹಳದಿ ಮತ್ತು ಹಸಿರು ಬಣ್ಣದ ಲೈಟ್ಗಳು ಏನನ್ನು ಸೂಚಿಸ್ತವೆ ಎಂಬುದನ್ನು ಸೊ ಇಲ್ಲಿ ಹೇಳಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಗೆ ಗೊತ್ತೇನಿರುತ್ತೆ. ಸೊ ಇದಕ್ಕೆ ಸಂಬಂಧಿಸಿದ ವಾಕ್ಯಗಳು ಇಲ್ಲಿದೆ ನೋಡ್ರಿ. ಲಾಲ್ ಬತ್ತಿ ಕ್ಯಾ ಕಹತಿ ಹೈ, ಲಾಲ್ ಬತ್ತಿ ಏನು ಮಾಡುತ್ತೆ. ಸೊ ಇಲ್ಲಿ ರೂಕ್ 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 ಅಭಿ ಜಾನಾ ಹೈ ಮನ ಅಂತ ಇದೆ. ಸೊ ಅಲ್ಲಿ ವಾಕ್ಯಗಳನ್ನ ಪದ್ಯದಲ್ಲಿ ಅದರ ನೆಕ್ಸ್ಟು ಏನಿದೆ ಇಲ್ಲಿ ಅದರ ಉತ್ತರನೇ ಇದೆ ಇಲ್ಲಿ ನೋಡ್ರಿ ಇದು. ಸೊ ಇದು ಅದಕ್ಕೆ ಸಂಬಂಧಿಸಿದಂಥ ಉತ್ತರ ಇದೆ. ಸೊ ಇಲ್ಲಿದೆ ನೋಡ್ರಿ ಲಾಲ್ ಬತ್ತಿ ಅಂತಿಲ್ಲ. ಸೊ ಇದು ಅದರ ಉತ್ತರ ಆಗುತ್ತೆ. ನೆಕ್ಸ್ಟ್ ಹರಿ ಬತ್ತಿ ಕ್ಯಾ ಕಹ ರಹಿ ಹೈ, ಹರಿ ಬತ್ತಿ ಏನು ಹೇಳ್ತಿದೆ ಅಂತಿದೆ. ಸೊ ನೋಡ್ರಿ ಚಲ್ 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 ಅಬ್ ರುಕ್ನಾ ಮನ ಅಂತಿದೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಪೀಲಿ ಬತ್ತಿ ಕ್ಯಾ ಸೂಚಿತ್ ಕರ್ ರಹಿ ಹೈ, ಪೀಲಿ ಬತ್ತಿ ಏನು ಸೂಚನೆ ನೀಡ್ತಿದೆ. ಥಮ್ 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 ಜರಾ ಆಯೇಗಾ ಜರಾ ಅಂತ ಏನು ಮಾಡುತ್ತೆ, ಸೊ ಸೂಚನೆಯನ್ನು ನೀಡುತ್ತೆ. ಸೊ ಇಷ್ಟು ಇಲ್ಲಿ ನಿಮಗೆ ಈ ಚಟುವಟಿಕೆಯಲ್ಲಿ ನಿಮ್ಮ ಅಪನಿಸಿಕೆ ಎಷ್ಟು ಕಲ್ತಿರಿ ಎಂಬುದನ್ನು ಸೊ ಇಲ್ಲಿ ನೀವು ಸರಿಯಾಗಿ ಹಾಕಬೇಕು. ಶಿಕ್ಷಕ ಪ್ರತಿಪುಷ್ಟಿಯನ್ನು ನಿಮ್ಮ ಶಿಕ್ಷಕರು ನೀಡ್ತಾರೆ. ಸೊ ಇಷ್ಟು ಈ ಒಂದು ಚಟುವಟಿಕೆಯಲ್ಲಿ ಬರುವಂಥ ಎಲ್ಲ ಚಟುವಟಿಕೆ, ಈ ಒಂದು ಶಿಕ್ಷಣಿಕ ಪ್ರತಿಫಲದಲ್ಲಿ ಬರುವಂಥ ಎಲ್ಲ ಚಟುವಟಿಕೆ ಕುರಿತು ನಾನು ಇಲ್ಲಿ ಹೇಳಿದ್ದೀನಿ. ಸೊ ಇದು 8ನೇ ಶಿಕ್ಷಣಿಕ ಪ್ರತಿಫಲ. ಸೊ ಇದರ ಮುಂದೆ ನಾನು 7 ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ. ಅವುಗಳನ್ನು ತಾವು ವೀಕ್ಷಣೆ ಮಾಡಿ. ಅದೇ ರೀತಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಥ್ಯಾಂಕ್ ಯು.